ಪ್ರಿಯ ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 16 ವರ್ಷಗಳ ಹಿಂದೆ ಆಫ್ರಿಕಾದ ಒಂದು ಭಾಗ ಸಮುದ್ರಕ್ಕೆ ತೇಲಿ ಹೋಯಿತು. ಮತ್ತು ಅದು ಎಂದಿಗೂ ಕೂಡ ಹಿಂತಿರುಗಲಿಲ್ಲ. ಇದು ಕೇವಲ ಒಂದು ದ್ವೀಪವಾಗಿರಲಿಲ್ಲ, ಭೂಮಿಯು ತನ್ನದೇ ಆದ ಭಾಷೆಯನ್ನು ಮಾತನಾಡೋದಕ್ಕೆ ಪ್ರಾರಂಭಿಸಿದ ಒಂದು ಕ್ಷಣವಾಗಿತ್ತು. ವಿಶಾಲವಾದ ಹಿಂದೂ ಮಹಾಸಾಗರದಲ್ಲಿ ಒಂಟಿಯಾಗಿ ಅದು ಅನ್ಯಲೋಕದ ಪ್ರಪಂಚವಾಗಿ ರೂಪಾಂತರವಾಯಿತು. ವಿಚಿತ್ರ ಜೀವಿಗಳು, ಅಪರಿಚಿತ ಭೂದೃಶ್ಯಗಳು, ಭೂಮಿಯ ಮೇಲೆ ಬೇರೆಲ್ಲಿಯೂ ಇಲ್ಲದ ಪ್ರಾಣಿಗಳು, ಚರ್ಮವನ್ನು ಕತ್ತರಿಸುವಷ್ಟು ತೀಕ್ಷ್ಣವಾದ ಕಲ್ಲಿನ ಕಾಡುಗಳು ಮತ್ತು ದೈತ್ಯ ಮರಗಳು ತಲೆ ಕೆಳಗಾಗಿ ಬೆಳೆಯುವ ಕಾಡುಗಳು, ಕತ್ತಲೆಯಲ್ಲಿ ಒಳೆಯುವ ಕಣ್ಣುಗಳನ್ನು ಹೊಂದಿರುವ ಜೀವಿಗಳು ಮತ್ತು ಇನ್ನೊಂದು ಗ್ರಹದಿಂದ ನಕಲು ಮಾಡಿದಂತೆ ಕಾಣುವ ಭೂದೃಶ್ಯಗಳು. ಪ್ರಪಂಚದ ಗಮನದಿಂದ ಸ್ವಲ್ಪ ದೂರದಲ್ಲಿದ್ದರೂ ದಟ್ಟವಾದ ಕಾಡುಗಳ ಮೇಲಿನ ಆವರಣದಲ್ಲಿ ಸಂಚರಿಸುವ ನಿಗೂಢ ಲೇಮರ್ಗಳು, ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಬೆರೆತು ಹೋಗುವ ಬಣ್ಣ ಬಣ್ಣದ ಊಸರವಳ್ಳಿಗಳು, ಅಸಾಧಾರಣ ಪ್ರಕೃತಿ, ವಿಶಿಷ್ಟ ಸಂಸ್ಕೃತಿ ಮತ್ತು ರಹಸ್ಯಮಯ ಜೀವ ವೈವಿಧ್ಯತೆಯನ್ನು ಹೊಂದಿರುವ ಈ ಅದ್ಭುತ ದೇಶವೇ ಮಡಗಾಸ್ಕರ್. ಇನ್ನೊಂದು ಪ್ರಪಂಚ ಎಂದೇ ಹೇಳಬಹುದಾದ ಒಂದು ದೇಶದ ರೋಚಕ ವಿಚಾರಗಳನ್ನು ಮತ್ತು ರಹಸ್ಯಮಯ ಸಂಗತಿಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಈ ದೇಶದ ಅಧಿಕೃತ ಹೆಸರು ಮಡಗಾಸ್ಕರ್ ರಿಪಬ್ಲಿಕ್. ಸುಮಾರು 3.2 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಈ ದ್ವೀಪ ರಾಷ್ಟ್ರದಲ್ಲಿ ಬಹುತೇಕ ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ವಿಶ್ವದ 4ನೇ ಅತಿ ದೊಡ್ಡ ದ್ವೀಪವಾಗಿರುವ ಮಡಗಾಸ್ಕರ್ ಸುಮಾರು 5,000 ಕಿಲೋಮೀಟರ್ಗಳಷ್ಟು ಉದ್ದವಾದ ಕರಾವಳಿಯನ್ನು ಹೊಂದಿದೆ. ಬಹುತೇಕ ಯುವಕರಿಂದ ಕೂಡಿರುವ ಈ ದೇಶದ ಸರಾಸರಿ ವಯಸ್ಸು ಸುಮಾರು 20 ವರ್ಷಗಳಾಗಿದೆ. ಈ ದೇಶದ ಯುವ ಜನಸಂಖ್ಯೆ ದೇಶದ ಭವಿಷ್ಯದ ಅಭಿವೃದ್ಧಿಗೆ ಪ್ರಮುಖ ಶಕ್ತಿಯಾಗಿದೆ. ಈ ದೇಶದ ರಾಜಧಾನಿ ಅಂಟಾನನರಿವೋ. ಇದು ಮಡಗಾಸ್ಕರ್ನ ಅತಿ ದೊಡ್ಡ ನಗರವಾಗಿದ್ದು ದೇಶದ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಮಡಗಾಸ್ಕರ್ನ ಅಧಿಕೃತ ಕರೆನ್ಸಿಗೆ ಮಲಗಾಸಿ ಅರಿಯಾಸಿ ಅಂತ ಕರೀತಾರೆ. ಇದರ ಮೌಲ್ಯ ಭಾರತೀಯ ರೂಪಾಯಿಗೆ ಹೋಲಿಸಿದರೆ ಕಡಿಮೆ ಇದೆ. ಪ್ರಕೃತಿ ಸಂಪತ್ತು, ಯುವ ಜನಸಂಖ್ಯೆ ಮತ್ತು ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿರುವ ಮಡಗಾಸ್ಕರ್ ಅಭಿವೃದ್ಧಿಯ ಅಪಾರ ಸಾಧ್ಯತೆಯನ್ನು ಹೊಂದಿರುವ ಆಫ್ರಿಕಾದ ವಿಶೇಷ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಮಡಗಾಸ್ಕರ್ನ ಇತಿಹಾಸ ಇತರ ಆಫ್ರಿಕಾ ದೇಶಗಳಿಗಿಂತ ವಿಭಿನ್ನವಾಗಿದೆ. ಆಫ್ರಿಕಾದ ಮುಖ್ಯ ಭೂಭಾಗಕ್ಕೆ ಹತ್ತಿರದಲ್ಲಿದ್ದರೂ ಕೂಡ ಮಡಗಾಸ್ಕರ್ ಸುಮಾರು 500 AD ಮಾನವರಿಂದ ಜನವಸತಿ ಇಲ್ಲದೆ ಉಳಿಯಿತು. ಇದು ಸಹಸ್ರಮಾನಗಳವರೆಗೆ ಮಾನವನ ಪ್ರಭಾವದಿಂದ ಪ್ರಭಾವಿತವಾಗಿಲ್ಲ. ಇದರ ಸಂಸ್ಕೃತಿಯ ಮೇಲೆ ಆಫ್ರಿಕಾ ಮಾತ್ರವಲ್ಲದೆ ಆಗ್ನೇಯ ಏಷ್ಯಾದ ಪ್ರಭಾವವೂ ಕಂಡುಬರುತ್ತೆ. ಸುಮಾರು 1500ರಿಂದ 2000 ವರ್ಷಗಳ ಹಿಂದೆ ಇಂಡೋನೇಷ್ಯಾ ಮತ್ತು ಆಗ್ನೇಯ ಏಷ್ಯಾದ ಸಮುದ್ರಯಾನಿಗಳು ಹಿಂದೂ ಮಹಾಸಾಗರವನ್ನು ದಾಟಿ ಈ ದ್ವೀಪಕ್ಕೆ ಬಂದರು. ನಂತರ ಆಫ್ರಿಕಾದ ಪೂರ್ವ ಕರಾವಳಿಯ ಜನರು ಮತ್ತು ಅರಬ್ ವ್ಯಾಪಾರಿಗಳ ಆಗಮನದಿಂದ ಇಲ್ಲಿ ವಿಶಿಷ್ಟ ಸಂಸ್ಕೃತಿ ರೂಪುಗೊಳ್ತು. ಶತಮಾನಗಳ ಕಾಲ ಮಡಗಾಸ್ಕರ್ ಹಲವು ಸಣ್ಣ ರಾಜ್ಯಗಳಾಗಿ ವಿಭಜಿತವಾಗಿತ್ತು. ಅವುಗಳಲ್ಲಿ ಮೆರೀನಾ ಸಾಮ್ರಾಜ್ಯ ಅತ್ಯಂತ ಪ್ರಭಾವಶಾಲಿಯಾಗಿದ್ದು 18ನೇ ಮತ್ತು 19ನೇ ಶತಮಾನಗಳಲ್ಲಿ ಈ ದ್ವೀಪದ ಬಹುಭಾಗವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿತ್ತು. 19ನೇ ಶತಮಾನದಲ್ಲಿ ಫ್ರಾನ್ಸ್ ಈ ದ್ವೀಪದ ಮೇಲೆ ಕಣ್ಣಾಕುತ್ತೆ. ತನ್ನ ಪ್ರಭಾವವನ್ನು ಬಳಸಿಕೊಂಡು 1896ರಲ್ಲಿ ಮಡಗಾಸ್ಕರ್ನ ವಸಾಹತುವಾಗಿ ಘೋಷಿಸಿತು. ಸುಮಾರು 60 ವರ್ಷಗಳ ಫ್ರೆಂಚ್ ಆಡಳಿತದ ನಂತರ ಸ್ವಾತಂತ್ರ್ಯ ಚಳವಳಿಯ ಪರಿಣಾಮವಾಗಿ 1960ರ ಜೂನ್ 26ರಂದು ಮಡಗಾಸ್ಕರ್ ಸ್ವಾತಂತ್ರ್ಯವನ್ನು ಪಡೆಯಿತು. ಸ್ವಾತಂತ್ರ್ಯ ನಂತರ ಈ ದೇಶ ರಾಜಕೀಯ ಬದಲಾವಣೆಗಳು ಮತ್ತು ಆರ್ಥಿಕ ಸವಾಲುಗಳನ್ನು ಎದುರಿಸಿದರೂ ಕೂಡ ತನ್ನ ಅಪರೂಪದ ಜೀವ ವೈವಿಧ್ಯತೆ, ವಿಶಿಷ್ಟ ಸಂಸ್ಕೃತಿ ಮತ್ತು ನೈಸರ್ಗಿಕ ಸಂಪತ್ತಿನಿಂದ ವಿಶ್ವದ ಗಮನವನ್ನು ಸೆಳೆಯುತ್ತಲೇ ಇದೆ. ಈ ದೇಶದಲ್ಲಿ ಫ್ರಾನ್ಸ್ ಸಂಸ್ಕೃತಿಯ ಇನ್ಫ್ಲೂಯೆನ್ಸ್ ಮತ್ತು ಭಾಷಾ ಪ್ರಭಾವವನ್ನು ಸ್ಪಷ್ಟವಾಗಿ ಕಾಣ್ಬೋದು. ಇಂದಿಗೂ ಮಡಗಾಸ್ಕರ್ನಲ್ಲಿ ಫ್ರೆಂಚ್ ಭಾಷೆ ಆಡಳಿತ ಭಾಷೆಯಾಗಿದೆ. ಶಿಕ್ಷಣ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ನಗರದ ವಾಸ್ತುಶಿಲ್ಪ, ಮಾರುಕಟ್ಟೆಗಳ ಶೈಲಿ, ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಲ್ಲಿಯೂ ಫ್ರೆಂಚ್ ಸಂಸ್ಕೃತಿಯ ಕೆಲವು ಗುರುತುಗಳು ಇಂದಿಗೂ ಕೂಡ ಉಳಿದುಕೊಂಡಿದ್ದಾವೆ. ಇದರ ಜೊತೆ ಮಡಗಾಸ್ಕರ್ ತನ್ನದೇ ಆದ ಮಲಗಾಸಿ ಸಂಪ್ರದಾಯ, ಭಾಷೆ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಕೂಡ ಬಲವಾಗಿ ಉಳಿಸಿಕೊಂಡಿದೆ. ಆಫ್ರಿಕಾ ಮತ್ತು ಯುರೋಪಿಯನ್ ಪ್ರಭಾವಗಳ ವಿಶಿಷ್ಟ ಸಂಗಮವೇ ಈ ದೇಶವನ್ನು ವಿಶೇಷವಾಗಿಸುತ್ತೆ. ಮಡಗಾಸ್ಕರ್ನ ಜಿಯೋಗ್ರಫಿ ಕೂಡ ಇದರ ಹಿಸ್ಟ್ರಿ ಅಷ್ಟೇ ಕುತೂಹಲಕಾರಿಯಾಗಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ನಡೆದ ಜ್ವಾಲಾಮುಖಿ ಚಟುವಟಿಕೆಗಳಿಂದ ರೂಪುಗೊಂಡ ಈ ದ್ವೀಪದ ಭೂದೃಶ್ಯ ಇಂದಿಗೂ ತನ್ನ ವಿಶಿಷ್ಟತೆಯನ್ನು ಉಳಿಸಿಕೊಂಡಿದೆ. ಅಲ್ಲಿ ಅನೇಕ ಪರ್ವತ ಪ್ರದೇಶಗಳು, ಜ್ವಾಲಾಮುಖಿ ಕುಳಿ ಸರೋವರಗಳು ಮತ್ತು ಅಪರೂಪದ ನೈಸರ್ಗಿಕ ರಚನೆಯನ್ನು ಕಾಣಬಹುದು. ಮಡಗಾಸ್ಕರ್ನ ಹವಾಮಾನ ಮುಖ್ಯವಾಗಿ ಉಷ್ಣವಲಯದ ಸವಾನ್ನಾ ಮಾದರಿಯದ್ದಾಗಿದೆ. ಇಲ್ಲಿ ಸಾಮಾನ್ಯವಾಗಿ 2 ಪ್ರಮುಖ ಋತುಗಳನ್ನು ಕಾಣಬಹುದು: ತೇವಾಂಶ ಹೆಚ್ಚಿರುವ ಮಳೆಗಾಲ ಮತ್ತು ಒಣ ಹವಾಮಾನದ ಶುಷ್ಕ ಋತು.
ಸಮರ್ಪಕ ಮಳೆಯ ಕಾರಣದಿಂದ ಈ ದ್ವೀಪದ ಕಾಡುಗಳು ಮತ್ತು ಸಸ್ಯ ಸಂಪತ್ತು ವರ್ಷವಿಡೀ ಹಸಿರಿನಿಂದ ಕಂಗೊಳಿಸ್ತವೆ. ಆದರೆ ಈ ದ್ವೀಪದ ನಿಜವಾದ ಅದ್ಭುತ ಇನ್ನೂ ಮುಂದೆ ಇದೆ. ಮಡಗಾಸ್ಕರ್ನ ಬಹುತೇಕ ಸಸ್ಯಗಳು ಮತ್ತು ಜೀವಿಗಳು ಭೂಮಿಯ ಬೇರೆ ಯಾವುದೇ ಸ್ಥಳದಲ್ಲಿ ಕಂಡುಬರೋದಿಲ್ಲ. ಇದೇ ಈ ದ್ವೀಪದ ವಿಚಿತ್ರ. ಇದಕ್ಕೆ ಕಾರಣ ಏನು ಅಂದರೆ, ಲಕ್ಷಾಂತರ ವರ್ಷಗಳಿಂದ ಜಗತ್ತಿನಿಂದ ಪ್ರತ್ಯೇಕವಾಗಿ ಉಳಿದಿರುವ ಈ ದ್ವೀಪದ ವಿಶಿಷ್ಟ ಭೌಗೋಳಿಕ ಇತಿಹಾಸ. ಸುಮಾರು 5,000 ಕಿಲೋಮೀಟರ್ಗಳಷ್ಟು ಉದ್ದವಾದ ಕರಾವಳಿಯನ್ನು ಹೊಂದಿರುವ ಈ ದೇಶದಿಂದ ಮೀನು, ಚೇಪೆ ಮತ್ತು ಇತರ ಸಮುದ್ರ ಆಹಾರ ಉತ್ಪನ್ನಗಳನ್ನು ಹಲವು ದೇಶಗಳಿಗೆ ಈ ದೇಶ ರಫ್ತು ಮಾಡುತ್ತೆ. ವಿಶೇಷವಾಗಿ ಜಪಾನ್, ಚೀನಾ ಮತ್ತು ಯುರೋಪಿಯನ್ ಮಾರುಕಟ್ಟೆಗಳಿಗೆ ಮಡಗಾಸ್ಕರ್ನ ಸಮುದ್ರ ಉತ್ಪನ್ನಗಳು ರಫ್ತಾಗುತ್ತೆ. ಮಡಗಾಸ್ಕರನ್ನು ಸಾಮಾನ್ಯವಾಗಿ ಕೆಂಪು ದ್ವೀಪ ಅಂತ ಕರೆಯಲಾಗುತ್ತೆ. ಇದಕ್ಕೆ ಕಾರಣ ಇಲ್ಲಿನ ಕೆಂಪು ಬಣ್ಣದ ಮಣ್ಣು. ಕಬ್ಬಿಣ ಅಂಶ ಹೊಂದಿರುವ ಈ ಮಣ್ಣು ಕೃಷಿಗೆ ಸೂಕ್ತವಾಗಿದೆ. ದೇಶದ ಅನೇಕ ಭಾಗಗಳಲ್ಲಿ ಕೃಷಿಯೇ ಈ ಜನರ ಪ್ರಮುಖ ಜೀವನಾಧಾರವಾಗಿದೆ. ಇಲ್ಲಿ ಮುಖ್ಯವಾಗಿ ಅಕ್ಕಿ, ಕಾಫಿ, ಸಕ್ಕರೆ, ಕೋಕೋ ಮತ್ತು ಇತರ ಕೃಷಿ ಉತ್ಪನ್ನಗಳನ್ನು ಬೆಳೆಯಲಾಗುತ್ತೆ. ಇದರ ಜೊತೆಗೆ ಹೂವುಗಳಿಂದ ತಯಾರಿಸಿರುವ ಸುಗಂಧ ತೈಲಗಳು ಕೂಡ ಪ್ರಮುಖ ರಫ್ತು ಉತ್ಪನ್ನಗಳಾಗಿದ್ದಾವೆ. ಆದರೆ ಮಡಗಾಸ್ಕರ್ನ ಜಾಗತಿಕ ಖ್ಯಾತಿಗೆ ಕಾರಣವಾದ ಪ್ರಮುಖ ಉತ್ಪನ್ನ ಅಂತಂದರೆ ಅದು ವೆನಿಲಾ. ವಿಶ್ವದ ಪ್ರಮುಖ ವೆನಿಲಾ ಉತ್ಪಾದಕ ಮತ್ತು ರಫ್ತುದಾರ ರಾಷ್ಟ್ರಗಳಲ್ಲಿ ಒಂದಾಗಿರುವ ಮಡಗಾಸ್ಕರ್ ಜಗತ್ತಿನ ವೆನಿಲಾ ಮಾರ್ಕೆಟಲ್ಲಿ ತುಂಬ ದೊಡ್ಡ ಶೇರನ್ನು ಇಟ್ಕೊಂಡಿದೆ. ನಾವು ಬಳಸುವ ಅನೇಕ ಸಿಹಿ ಪದಾರ್ಥಗಳ ರುಚಿಯಿಂದ ಈ ದ್ವೀಪದ ರೈತರ ಪರಿಶ್ರಮ ಅಡಗಿದೆ. ಪ್ರಕೃತಿ, ಕೃಷಿ, ಸಮುದ್ರ ಸಂಪತ್ತು ಮತ್ತು ಅಪರೂಪದ ಖನಿಜ ಸಂಪನ್ಮೂಲಗಳನ್ನು ಹೊಂದಿರುವ ಮಡಗಾಸ್ಕರ್ ನಿಜಕ್ಕೂ ಜಗತ್ತಿಗೆ ಅದ್ಭುತಗಳನ್ನು ನೀಡಿರುವ ವಿಶಿಷ್ಟ ದ್ವೀಪ ರಾಷ್ಟ್ರವಾಗಿದೆ. ಸ್ನೇಹಿತರೆ, ಮಡಗಾಸ್ಕರ್ ಕೇವಲ ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರ ಪ್ರಸಿದ್ಧವಲ್ಲ, ಇದು ಜಗತ್ತಿನ ವೈದ್ಯಕೀಯ ಕ್ಷೇತ್ರಕ್ಕೂ ಅಮೂಲ್ಯ ಕೊಡುಗೆ ನೀಡಿದೆ. ಇಂದು ಕ್ಯಾನ್ಸರ್ನಂತಹ ಗಂಭೀರ ರೋಗಗಳ ಚಿಕಿತ್ಸೆಯಲ್ಲಿ ಬಳಸಲಾಗುವ ಕೆಲವು ಔಷಧಿಗಳ ಮೂಲ ಈ ದ್ವೀಪದ ಸಸ್ಯ ಸಂಪತ್ತಿನಲ್ಲಿದೆ. ವಿಶೇಷವಾಗಿ ಮಡಗಾಸ್ಕರ್ ಪ್ರವಿಂಕಲ್ ಎಂಬ ಹೂವು ವಿಜ್ಞಾನಿಗಳ ಗಮನವನ್ನು ಸೆಳೆದಿದೆ. ಈ ಸಸ್ಯದಿಂದ ದೊರೆಯುವ ಸಂಯುಕ್ತಗಳನ್ನು ಕೆಲವು ರೀತಿಯ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತೆ ಮತ್ತು ಅನೇಕ ರೋಗಿಗಳ ಜೀವ ಉಳಿಸೋದಕ್ಕೆ ಇದು ಸಹಾಯ ಮಾಡಿದೆ. ಇದರ ಜೊತೆ ಮಡಗಾಸ್ಕರ್ನ ಕಾಡುಗಳಲ್ಲಿ ಇನ್ನೂ ಸಾವಿರಾರು ಅಪರೂಪದ ಸಸ್ಯಗಳು ಕಂಡುಬರುತ್ತೆ. ಅವುಗಳಲ್ಲಿ ಹಲವು ಔಷಧೀಯ ಗುಣಗಳನ್ನು ಹೊಂದಿದ್ದು ಭವಿಷ್ಯದ ಹೊಸ ಚಿಕಿತ್ಸೆಗಳಿಗಾಗಿ ವಿಜ್ಞಾನಿಗಳು ರಿಸರ್ಚ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಮಕ್ಕಳು, ವೃದ್ಧರು, ಮಹಿಳೆಯರು, ಪುರುಷರು ಒಂದೇ ರೀತಿಯ ಬಟ್ಟೆಗಳನ್ನು ಧರಿಸುವ ವಿಶ್ವದ ಏಕೈಕ ದೇಶ ಮಡಗಾಸ್ಕರ್. ಹೌದು, ಇಲ್ಲಿ ನಿಮಗೆ ಒಂದೇ ರೀತಿಯ ಬಟ್ಟೆಗಳು ಸಿಗ್ತವೆ. ವಾಸ್ತವವಾಗಿ ಇಲ್ಲಿನ ಸಂಸ್ಕೃತಿ ಅಂಥದ್ದೇ ಆಗಿದೆ. ಇಲ್ಲಿ ಎಲ್ಲರೂ ಒಂದೇ ರೀತಿಯ ಬಟ್ಟೆಗಳನ್ನು ಧರಿಸ್ತಾರೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಲಾಂಬಾ ಎಂಬ ಉದ್ದವಾದ ಬಟ್ಟೆಯನ್ನು ಧರಿಸ್ತಾರೆ. ಇದು ಮಡಗಾಸ್ಕರ್ನ ಮಲಗಾಸಿ ಜನರ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ಇದನ್ನು ದೈನಂದಿನ ಜೀವನದಲ್ಲಿ ಮಾತ್ರವಲ್ಲದೆ ಮದುವೆ, ಹಬ್ಬಗಳು, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಕೂಡ ಬಳಸಲಾಗುತ್ತೆ. ಸ್ನೇಹಿತರೆ, ಮಡಗಾಸ್ಕರ್ನ ಸಂಸ್ಕೃತಿಯಲ್ಲಿ ಆಹಾರಕ್ಕೆ ವಿಶೇಷ ಸ್ಥಾನವಿದೆ. ವಿಶೇಷವಾಗಿ ಜೇಬು ಎಂಬ ಸ್ಥಳೀಯ ಹಸುವಿನ ಮಾಂಸ ಮಲಗಾಸಿ ಜನರ ಆಹಾರ ಸಂಸ್ಕೃತಿಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಹಬ್ಬಗಳು ಮತ್ತು ಕುಟುಂಬ ಸಮಾರಂಭಗಳಲ್ಲಿ ಇದನ್ನು ವಿಶೇಷವಾಗಿ ಇಲ್ಲಿ ತಯಾರಿಸಲಾಗುತ್ತೆ. ಇವರ ಜೀವನದ ಆಹಾರ ಪದ್ಧತಿಯ ಒಂದು ಭಾಗವಾಗಿರುವ ತೆಂಗಿನಕಾಯಿ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದರಿಂದ ತೆಂಗಿನ ಹಾಲು, ತೆಂಗಿನ ಎಣ್ಣೆ ಮತ್ತು ತೆಂಗಿನಕಾಯಿ ಬಳಸಿ ತಯಾರಿಸಿರುವ ಅನೇಕ ಖಾದ್ಯಗಳನ್ನು ಈ ದೇಶದಲ್ಲಿ ಕಾಣ್ಬೋದು. ಈ ದೇಶದಲ್ಲಿ ಅತ್ಯಂತ ಪ್ರಸಿದ್ಧ ಆಹಾರ ಅಂತ ಅಂದರೆ ಅದು ರೋಮಜವಾ. ಮಾಂಸ, ಎಲೆ ತರಕಾರಿಗಳು ಮತ್ತು ಮಸಾಲೆಗಳಿಂದ ತಯಾರಿಸಿರುವ ಸಾಂಪ್ರದಾಯಿಕ ಮಲಗಾಸಿ ಖಾದ್ಯ ಇದಾಗಿದೆ. ಇದರ ಜೊತೆ ರೈಸ್ ಕೂಡ ಮಡಗಾಸ್ಕರ್ ಜನರ ಮುಖ್ಯ ಆಹಾರವಾಗಿದೆ. ಸ್ನೇಹಿತರೆ, 88 ಮಿಲಿಯನ್ ವರ್ಷಗಳ ಹಿಂದೆ ಭಾರತ ಮತ್ತು ಮಡಗಾಸ್ಕರ್ ಎರಡೂ ಒಂದೇ ಪ್ರಾಚೀನ ಭೂಖಂಡದ ಭಾಗವಾಗಿದ್ವು ಅಂದರೆ ನಿಮಗೆ ಖಂಡಿತ ಆಶ್ಚರ್ಯ ಆಗುತ್ತೆ. ಈ ಎರಡೂ ದೇಶಗಳು ಸುಮಾರು 180ರಿಂದ 200 ಮಿಲಿಯನ್ ವರ್ಷಗಳ ಹಿಂದೆ ಗೋಂಡ್ವಾನಾ ಎಂಬ ಮಹಾ ಭೂಖಂಡದಲ್ಲಿದ್ದವು. ಇದರಲ್ಲಿ ಇಂದಿನ ಆಫ್ರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ, ಭಾರತ ಮತ್ತು ಮಡಗಾಸ್ಕರ್ ಸೇರಿದ್ವು. ಭೂಫಲಕದ ಚಲನೆಯಿಂದ ಭಾರತ ಮತ್ತು ಮಡಗಾಸ್ಕರ್ ಬೇರ್ಪಡೋದಕ್ಕೆ ಆರಂಭಿಸಿದ್ವು. ನಂತರ ಸುಮಾರು 80ರಿಂದ 90 ಮಿಲಿಯನ್ ವರ್ಷಗಳ ಹಿಂದೆ ಭಾರತ ಮಡಗಾಸ್ಕರ್ನಿಂದ ದೂರ ಸರಿದು ಉತ್ತರದತ್ತ ಚಲಿಸಿತು ಮತ್ತು ಕೊನೆಗೆ ಏಷ್ಯಾದೊಂದಿಗೆ ಡಿಕ್ಕಿಯಾಗಿ ಹಿಮಾಲಯ ಪರ್ವತಗಳ ನಿರ್ಮಾಣಕ್ಕೆ ಕಾರಣವಾಯಿತು. ಸ್ನೇಹಿತರೆ, ಮಡಗಾಸ್ಕರ್ನ ಅದ್ಭುತ ನೈಸರ್ಗಿಕ ದೃಶ್ಯಗಳು, ವಿಶಿಷ್ಟ ಜೀವ ವೈವಿಧ್ಯತೆ ಮತ್ತು ಕಾಡು ಪ್ರದೇಶಗಳು ಚಲನಚಿತ್ರ ನಿರ್ಮಾಪಕರನ್ನು ಹಲವು ವರ್ಷಗಳಿಂದ ಆಕರ್ಷಿಸಿವೆ. ಮಡಗಾಸ್ಕರ್ ಎಂಬ ಹೆಸರನ್ನು ಜಗತ್ತಿನಾದ್ಯಂತ ಮತ್ತಷ್ಟು ಜನಪ್ರಿಯಗೊಳಿಸಿದ ಒಂದು ಪ್ರಮುಖ ಉದಾಹರಣೆ ಅಂದರೆ 2005ರಲ್ಲಿ ಬಿಡುಗಡೆಯಾದ ಅನಿಮೇಟೆಡ್ ಚಲನಚಿತ್ರ ಮಡಗಾಸ್ಕರ್. ಇದು ನೇರವಾಗಿ ಮಡಗಾಸ್ಕರ್ನಲ್ಲಿ ಶೂಟ್ ಆದ ಚಿತ್ರ ಅಲ್ಲ, ಆದರೆ ಚಿತ್ರದ ಕತೆ ಮಡಗಾಸ್ಕರ್ ದ್ವೀಪದ ಸುತ್ತುತ್ತೆ. ಈ ಚಿತ್ರದಲ್ಲಿ ಆಫ್ರಿಕಾದ ಮೃಗಾಲಯದಿಂದ ತಪ್ಪಿಸಿಕೊಂಡ ಕೆಲವು ಪ್ರಾಣಿಗಳು ಮಡಗಾಸ್ಕರ್ ದ್ವೀಪಕ್ಕೆ ತಲುಪುವ ಕಥೆಯನ್ನು ಇದರಲ್ಲಿ ತೋರಿಸಲಾಗಿದೆ.
ಲೇಮರ್ಗಳು, ಕಾಡು ಪರಿಸರ ಮತ್ತು ದ್ವೀಪದ ವೈಶಿಷ್ಟ್ಯತೆಯನ್ನು ಆಧರಿಸಿದ ಈ ಸಿನಿಮಾ ವಿಶ್ವದಾದ್ಯಂತ ಜನಪ್ರಿಯವಾಯಿತು. ಈ ಚಲನಚಿತ್ರದ ಯಶಸ್ಸಿನಿಂದಾಗಿ ಮಡಗಾಸ್ಕರ್ ದ್ವೀಪದ ಬಗ್ಗೆ ಜನರಿಗೆ ಇನ್ನಷ್ಟು ಕುತೂಹಲ ಹೆಚ್ಚಾಯಿತು. ಸ್ನೇಹಿತರೆ, ಮಡಗಾಸ್ಕರ್ನ ಸಂಸ್ಕೃತಿಯಲ್ಲಿ ಶೌರ್ಯ ಮತ್ತು ದೈಹಿಕ ಕೌಶಲ್ಯಕ್ಕೆ ವಿಶೇಷ ಸ್ಥಾನವಿದೆ. ಅದಕ್ಕೆ ಒಂದು ಉದಾಹರಣೆ ಅಂದರೆ ಮೋರಿಂಗಿ ಎಂಬ ಸಾಂಪ್ರದಾಯಿಕ ಹೋರಾಟ ಕ್ರೀಡೆ. ಮಡಗಾಸ್ಕರ್ನ ಕರಾವಳಿ ಪ್ರದೇಶದಲ್ಲಿ ಜನಪ್ರಿಯವಾಗಿರೋ ಈ ಕ್ರೀಡೆಯಲ್ಲಿ ಯೋಧರು ಯಾವುದೇ ಆಯುಧವಿಲ್ಲದೆ ತಮ್ಮ ಕೈಗಳು ಮತ್ತು ದೈಹಿಕ ಸಾಮರ್ಥ್ಯವನ್ನು ಬಳಸಿಕೊಂಡು ಎದುರಾಳಿಯೊಂದಿಗೆ ಹೋರಾಡ್ತಾರೆ. ಇದು ಕೇವಲ ಶಕ್ತಿ ಪ್ರದರ್ಶನವಲ್ಲ, ಬದಲಾಗಿ ವೇಗ, ತಂತ್ರ ಮತ್ತು ಸಹನ ಶಕ್ತಿಯ ಪರೀಕ್ಷೆಯಾಗಿದೆ. ಸಾಮಾನ್ಯವಾಗಿ ಈ ಹೋರಾಟ ನಿರ್ದಿಷ್ಟ ನಿಯಮಗಳ ಅಡಿಯಲ್ಲಿ ನಡೆಯುತ್ತೆ. ಒಬ್ಬ ಆಟಗಾರ ಸೋಲನ್ನು ಒಪ್ಪಿಕೊಳ್ಳುವವರೆಗೆ ಅಥವಾ ಹೋರಾಟವನ್ನು ಮುಂದುವರಿಸಲು ಸಾಧ್ಯವಾಗದ ಸ್ಥಿತಿಗೆ ತಲುಪುವವರೆಗೆ ಸ್ಪರ್ಧೆ ಮುಂದುವರಿಯುತ್ತೆ. ತಲೆಮಾರುಗಳಿಂದ ಬಂದಿರುವ ಈ ಕ್ರೀಡೆ ಈ ದೇಶದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿದೆ. ಸ್ನೇಹಿತರೆ, ಮಡಗಾಸ್ಕರ್ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಬಹಳ ಮಹತ್ವದ್ದಾಗಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಕೃಷಿ, ಮೀನುಗಾರಿಕೆ, ವ್ಯಾಪಾರ ಮತ್ತು ಕುಟುಂಬದ ಜವಾಬ್ದಾರಿಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರು ತಮ್ಮ ಕುಟುಂಬದ ಆರ್ಥಿಕ ಮತ್ತು ಸಾಮಾಜಿಕ ಜೀವನಕ್ಕೆ ದೊಡ್ಡ ಕೊಡುಗೆ ನೀಡ್ತಾರೆ. ಮಡಗಾಸ್ಕರ್ ಕುಟುಂಬ ವ್ಯವಸ್ಥೆಯಲ್ಲಿ ಸಂಪ್ರದಾಯ ಮತ್ತು ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಮದುವೆ, ಕುಟುಂಬ ಮತ್ತು ಸಮುದಾಯದ ಬಂಧಗಳು ಇಲ್ಲಿ ಸಂಸ್ಕೃತಿಯ ಪ್ರಮುಖ ಭಾಗವಾಗಿವೆ. ಶಿಕ್ಷಣ ಮತ್ತು ಆರ್ಥಿಕ ಸವಾಲುಗಳಿದ್ದರೂ ಕೂಡ ಮಡಗಾಸ್ಕರ್ ಜನ ತನ್ನ ಸಂಪ್ರದಾಯವನ್ನು ಇಂದಿಗೂ ಕೂಡ ಉಳಿಸ್ಕೊಂಡಿದ್ದಾರೆ. ಪೂರ್ವಜರನ್ನು ಸ್ಮರಿಸುವ ವಿಶೇಷ ಆಚರಣೆಗಳು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೆ ಪಮದಿಹಾನ ಅಂತ ಕರೀತಾರೆ. ಹೊರಗಿನ ದೇಶಗಳಿಗೆ ವಿಭಿನ್ನವಾಗಿ ಈ ದೇಶದ ಆಚರಣೆಗಳು ತುಂಬ ವಿಚಿತ್ರವಾಗಿವೆ. ಮಡಗಾಸ್ಕರ್ನ ಅಭಿವೃದ್ಧಿಯ ಸವಾಲುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದರ ರಸ್ತೆ ವ್ಯವಸ್ಥೆಯೇ ಒಂದು ಉದಾಹರಣೆಯಾಗಿದೆ. ದೇಶದ ವಿಶಾಲ ಪ್ರದೇಶವನ್ನು ಸಂಪರ್ಕಿಸುವ ರಸ್ತೆ ಜಾಲಗಳಲ್ಲಿ ಕೇವಲ ಒಂದು ಸಣ್ಣ ಭಾಗ ಮಾತ್ರ ಪಕ್ಕಾ ರಸ್ತೆಗಳಾಗಿವೆ. ಉಳಿದ ಅನೇಕ ರಸ್ತೆಗಳು ಮಣ್ಣು ಮತ್ತು ಕಲ್ಲಿನ ಮಾರ್ಗಗಳಾಗಿವೆ. ಮಳೆಗಾಲದಲ್ಲಂತೂ ಇಲ್ಲಿನ ಪ್ರಯಾಣ ತುಂಬ ಕಷ್ಟಕರವಾಗಿರುತ್ತೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಟ್ಟ ರಸ್ತೆ ಪರಿಸ್ಥಿತಿಯಿಂದ ಜನ ಮಾರುಕಟ್ಟೆ, ಶಾಲೆ ಮತ್ತು ಆಸ್ಪತ್ರೆಗಳಿಗೆ ತಲುಪೋದಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾರೆ. ಈ ದೇಶದಲ್ಲಿ ಕೆಲವು ದೂರದ ಪ್ರದೇಶಗಳಲ್ಲಿ ಪ್ರಯಾಣವೇ ಒಂದು ಸವಾಲಿನ ವಿಚಾರವಾಗಿದೆ. ಆದರೆ ಇದೇ ರಸ್ತೆಯಲ್ಲಿ ಸಾಗುವಾಗ ಮಡಗಾಸ್ಕರ್ನ ನಿಜವಾದ ಮುಖವನ್ನು ನೋಡ್ಬೋದು. ಅಪಾರವಾದ ಕಾಡುಗಳು, ಸಣ್ಣ ಹಳ್ಳಿಗಳು ಮತ್ತು ಪ್ರಕೃತಿಯೊಂದಿಗೆ ಬದುಕುವ ಜನರ ಜೀವನ. ಇಲ್ಲಿ ಒಂದು ಪ್ರಯಾಣ ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಲ್ಲ, ಅದು ಈ ದ್ವೀಪದ ನೈಜತೆಯನ್ನು ಅನುಭವಿಸುವ ಒಂದು ಸಾಹಸವಾಗಿದೆ. ಮಡಗಾಸ್ಕರ್ನ ಅತ್ಯಂತ ಪ್ರಸಿದ್ಧ ನೈಸರ್ಗಿಕ ಅದ್ಭುತಗಳಲ್ಲಿ ಒಂದು ಅಂತಂದರೆ ಅದು ಬಾವೋಬಾಬ್ ಮರಗಳು. ಇವುಗಳನ್ನು ಸಾಮಾನ್ಯವಾಗಿ ಜೀವನದ ವೃಕ್ಷ ಅಂತ ಕರೆಯಲಾಗುತ್ತೆ. ಆಕಾಶವನ್ನು ಮುಟ್ಟುವಂತೆ ಕಾಣುವ ಈ ಪ್ರಾಚೀನ ಮರಗಳು 30 ಮೀಟರ್ಗಳಿಗೂ ಹೆಚ್ಚು ಎತ್ತರಕ್ಕೆ ಬೆಳೆಯಬಲ್ಲವು ಮತ್ತು ಸಾವಿರಾರು ವರ್ಷಗಳ ಕಾಲ ಬದುಕುವ ಸಾಮರ್ಥ್ಯವನ್ನು ಇವುಗಳು ಹೊಂದಿದ್ದಾವೆ. ಬಾವೋಬಾಬ್ ಮರಗಳ ಅತ್ಯಂತ ಅದ್ಭುತ ಲಕ್ಷಣ ಅಂತಂದರೆ ಅವುಗಳ ಬೃಹತ್ ಬಾಟಲಿ ಆಕಾರದ ಕಾಂಡ. ಈ ಕಾಂಡದೊಳಗೆ ಸಾವಿರಾರು ಲೀಟರ್ ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ. ಇದೇ ಕಾರಣದಿಂದಾಗಿ ಮಡಗಾಸ್ಕರ್ನ ಒಣ ಪ್ರದೇಶದಲ್ಲಿಯೂ ಕೂಡ ಈ ಮರಗಳು ದೀರ್ಘಕಾಲ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಬರಗಾಲದ ಸಮಯದಲ್ಲಿ ಈ ನೀರಿನ ಸಂಗ್ರಹಣೆ ಪ್ರಕೃತಿಯ ಒಂದು ಜೀವರಕ್ಷಣಾ ವ್ಯವಸ್ಥೆಯಂತೆ ಕಾರ್ಯನಿರ್ವಹಿಸುತ್ತೆ. ಈ ಮರಗಳ ವಿಚಿತ್ರ ಆಕಾರದಿಂದ ಅವುಗಳನ್ನು ತಲೆ ಕೆಳಗಾಗಿ ಬೆಳೆದ ಮರಗಳು ಎಂದು ಕರೆಯಲಾಗುತ್ತೆ. ಅವುಗಳ ದಪ್ಪ ಕಾಂಡಗಳು ನೆಲದಲ್ಲಿ ಬೇರೂರಿದ ಬಲೂನ್ಗಳಂತೆ ಕಾಣಿಸ್ತವೆ, ಆದರೆ ಮೇಲಕ್ಕೆ ಚಾಚಿರುವ ಕೊಂಬೆಗಳು ಬೇರುಗಳಂತೆ ಭಾಸವಾಗುತ್ತೆ. ಮಡಗಾಸ್ಕರ್ನ ಪ್ರಸಿದ್ಧ ಬಾವೋಬಾಬ್ ಅವೆನ್ಯೂ ಈ ಮರಗಳ ಅದ್ಭುತ ಸೌಂದರ್ಯಕ್ಕೆ ವಿಶ್ವಪ್ರಸಿದ್ಧವಾಗಿದೆ. ಇವು ಕೇವಲ ಸುಂದರ ದೃಶ್ಯಗಳಲ್ಲ, ಇವು ಒಂದು ಕಳೆದು ಹೋದ ಅರಣ್ಯದ ಜೀವಂತ ಸಾಕ್ಷಿಗಳಾಗಿವೆ. ಒಂದು ಕಾಲದಲ್ಲಿ ಈ ಪ್ರದೇಶವನ್ನು ವಿಶಾಲವಾದ ಉಷ್ಣವಲಯದ ಕಾಡುಗಳು ಆವರಿಸಿದ್ವು. ಆದರೆ ಮಾನವ ವಸತಿ ಮತ್ತು ಕೃಷಿಯ ವಿಸ್ತರಣೆಯಿಂದಾಗಿ ಈ ಕಾಡುಗಳ ಬಹುಭಾಗ ನಾಶವಾಯಿತು. ಆ ಬದಲಾವಣೆಗಳ ನಡುವೆಯೂ ಕೂಡ ಬಾವೋಬಾಬ್ ಮರಗಳು ಮಾತ್ರ ಉಳಿದುಕೊಂಡವು. ಮಲಗಾಸಿ ಜನರಿಗೆ ಬಾವೋಬಾಬ್ ಕೇವಲ ಒಂದು ಮರ ಅಲ್ಲ, ಅದು ಪ್ರಕೃತಿ, ಪೂರ್ವಜರು ಮತ್ತು ಆಧ್ಯಾತ್ಮಿಕ ನಂಬಿಕೆಗಳೊಂದಿಗೆ ಸಂಬಂಧ ಹೊಂದಿರುವ ಪವಿತ್ರ ಸಂಕೇತವಾಗಿದೆ. ಅನೇಕ ಸ್ಥಳೀಯ ಕಥೆಗಳು ಮತ್ತು ದಂತಕಥೆಗಳು ಈ ಮರಗಳ ರಹಸ್ಯಮಯ ರೂಪದ ಸುತ್ತ ಬೆಳೆದಿವೆ. ಸ್ನೇಹಿತರೆ, ಮಡಗಾಸ್ಕರ್ನ ನೈಸರ್ಗಿಕ ಸೌಂದರ್ಯ ಮತ್ತು ಪರಿಸರ ವೈವಿಧ್ಯತೆ ಅದನ್ನು ಕಾಲದಿಂದ ಮರೆತು ಹೋದ ದೇಶದಂತೆ ಭಾಸವಾಗಿಸುತ್ತೆ. ಇದು ಭೂಮಿಯ ಮೇಲಿನ ಮಾನವರು ನೆಲೆಸಿದ ಕೊನೆಯ ಪ್ರಮುಖ ಪ್ರದೇಶಗಳಲ್ಲಿ ಒಂದಾಗಿದೆ ಅಂತ ಪರಿಗಣಿಸಲಾಗಿದೆ. ಸ್ನೇಹಿತರೆ, ಈ ದೇಶವನ್ನು ಲೇಮರ್ಗಳ ದೇಶ ಅಂತ ಕರೆಯಲಾಗುತ್ತೆ. ಇಂದಿಗೂ 50ರಿಂದ 100 ವಿವಿಧ ಜಾತಿಯ ಲೇಮರ್ಗಳು ಇಲ್ಲಿ ಕಂಡುಬರುತ್ತೆ. ನೀವು ಈ ದೇಶದಲ್ಲಿ ಎಲ್ಲ ಅಡ್ಡಾಡಿದರೂ ಲೇಮರ್ಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಇಂದ್ರಿ ಲೇಮ. ಇದು ಮಡಗಾಸ್ಕರ್ನ ಅತಿ ದೊಡ್ಡ ಲೇಮರ್ ಆಗಿದೆ. ಇದರ ವಿಶಿಷ್ಟ ಕೂಗು ಇಡೀ ಕಾಡಿನೊಳಗೆ ಪ್ರತಿಧ್ವನಿಸಿ ಪ್ರಕೃತಿಯ ಒಂದು ಅದ್ಭುತ ಸಂಗೀತದ ಅನುಭವವನ್ನು ನೀಡುತ್ತೆ. ಇದರ ಜೊತೆ ಬಿದಿರು ಲೇಮ, ರಿಂಗ್ ಟೇಲ್ ಲೇಮ,
ಸಿಫಾಕ ಲೇಮರ್ಗಳು ನೆಲದ ಮೇಲೆ ಚಲಿಸುವಾಗ ಪಕ್ಕಕ್ಕೆ ಜಿಗಿಯುವ ವಿಶಿಷ್ಟ ಚಲನೆಗಾಗಿ ಪ್ರಸಿದ್ಧವಾಗಿದ್ದಾವೆ. ಮಡಗಾಸ್ಕರ್ನ ಲೇಮರ್ಗಳು ಭೂಮಿಯ ಬೇರೆ ಯಾವುದೇ ಭಾಗದಲ್ಲಿ ಕಾಣದ ವಿಶಿಷ್ಟ ಜೀವಿಗಳಾಗಿವೆ. ಸುಮಾರು 60 ಮಿಲಿಯನ್ ವರ್ಷಗಳ ಪ್ರತ್ಯೇಕ ವಿಕಾಸದಿಂದ ಇವು ರೂಪುಗೊಂಡಿದ್ದಾವೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಮಡಗಾಸ್ಕರ್ನ ಮತ್ತೊಂದು ಅದ್ಭುತ ನೈಸರ್ಗಿಕ ಸಂಪತ್ತು ಅಂದರೆ ಅದು ಸಿಂಗಿಡಿ ಬೆಮೋರಹ ಪ್ರಕೃತಿ ಮೀಸಲು ಪ್ರದೇಶ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರೋ ಈ ಪ್ರದೇಶ ಲಕ್ಷಾಂತರ ವರ್ಷಗಳ ನೈಸರ್ಗಿಕ ಪ್ರಕ್ರಿಯೆಯಿಂದ ರೂಪುಗೊಂಡ ಚೂಪಾದ ಸುಣ್ಣದ ಕಲ್ಲಿನ ರಚನೆಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಕಂಡುಬರೋ ವಿಶಿಷ್ಟ ಭೂದೃಶ್ಯ ಮತ್ತು ಅಪರೂಪದ ಜೀವ ವೈವಿಧ್ಯತೆ ಇದನ್ನು ವಿಶ್ವದ ಅತ್ಯಂತ ವಿಶಿಷ್ಟ ಸ್ಥಳಗಳಲ್ಲಿ ಒಂದಾಗಿಸಿದೆ. ಮಡಗಾಸ್ಕರ್ ಕೇವಲ ಕಾಡುಗಳು ಮತ್ತು ಪರ್ವತಗಳಿಗೆ ಮಾತ್ರ ಪ್ರಸಿದ್ಧವಲ್ಲ, ಇದರ ಕರಾವಳಿ ಪ್ರದೇಶಗಳು ಕೂಡ ಅಷ್ಟೇ ಆಕರ್ಷಕವಾಗಿವೆ. ನೋಸಿಬಿ ಮತ್ತು ಸೇಂಟ್ ಮೇರಿ ದ್ವೀಪಗಳಂತಹ ಪ್ರದೇಶಗಳಲ್ಲಿ ಬಿಳಿ ಮರಳಿನ ಕಡಲ ತೀರಗಳು, ಸ್ಪಷ್ಟವಾದ ವೈಡೂರ್ಯದ ನೀರು ಮತ್ತು ಸಮುದ್ರ ಜೀವಿಗಳ ವೈವಿಧ್ಯತೆ ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ಸ್ನೇಹಿತರೆ, ಮಡಗಾಸ್ಕರ್ನ ಹೃದಯ ಭಾಗದಲ್ಲಿ ಬೆಟ್ಟಗಳ ನಡುವೆ ನಿರ್ಮಿಸಲಾದ ಒಂದು ವಿಶಿಷ್ಟ ನಗರವಿದೆ. ಅದೇ ಆಂಟಾನಾನರಿವೋ. ಇದು ಕೇವಲ ಒಂದು ರಾಜಧಾನಿಯಲ್ಲ, ಬದಲಾಗಿ ಮಡಗಾಸ್ಕರ್ನ ಇತಿಹಾಸ, ಸಂಸ್ಕೃತಿ ಮತ್ತು ಜನಜೀವನದ ಪ್ರತಿಬಿಂಬವಾಗಿದೆ. ಮಲಗಾಸಿ ಭಾಷೆಯಲ್ಲಿ ಆಂಟಾನಾನರಿವೋ ಅಂದರೆ 1000 ಜನರ ನಗರ ಎಂದಾಗಿದೆ. ಸುಮಾರು 1280 ಮೀಟರ್ ಎತ್ತರದಲ್ಲಿರೋ ಈ ನಗರ ಬೆಟ್ಟಗಳು, ಕಣಿವೆಗಳು ಮತ್ತು ಹಸಿರು ಅಕ್ಕಿ ಹೊಲಗಳಿಂದ ಸುತ್ತುವರೆದಿದೆ. ದೂರದಿಂದ ನುಡಿದಾಗ ಬೆಟ್ಟಗಳ ಮೇಲೆ ಹಂತ ಹಂತವಾಗಿ ನಿರ್ಮಿಸಲಾದ ಮನೆಗಳು ಮತ್ತು ಹಳೆಯ ಕಟ್ಟಡಗಳು ಈ ನಗರಕ್ಕೆ ವಿಶಿಷ್ಟ ಸೌಂದರ್ಯವನ್ನು ನೀಡ್ತವೆ. 17 ಮತ್ತು 18ನೇ ಶತಮಾನಗಳಲ್ಲಿ ಆಂಟಾನಾನರಿವೋ ಮೆರಿನಾ ಸಾಮ್ರಾಜ್ಯದ ರಾಜಧಾನಿಯಾಗಿ ಬೆಳೀತು. ನಗರದ ಮೇಲ್ಭಾಗದಲ್ಲಿರೋ ರೋವಾ ಅರಮನೆ ಈ ಸಾಮ್ರಾಜ್ಯದ ವೈಭವದ ಸಂಕೇತವಾಗಿದೆ. ಹಿಂದೊಮ್ಮೆ ಮಡಗಾಸ್ಕರ್ನ ರಾಜರು ಮತ್ತು ರಾಣಿಯರು ಇಲ್ಲಿಂದಲೇ ದೇಶವನ್ನು ಆಳ್ತಾ ಇದ್ರು. ಇಂದಿಗೂ ಆಂಟಾನಾನರಿವೋದಲ್ಲಿ ಹಳೆಯ ಮಲಗಾಸಿ ಸಂಸ್ಕೃತಿ ಮತ್ತು ಫ್ರೆಂಚ್ ವಸಾಹತುಶಾಹಿಯ ಪ್ರಭಾವವನ್ನು ಕಾಣಬಹುದು. ಇದು ಕಿರಿದಾದ ಬೀದಿಗಳು, ಐತಿಹಾಸಿಕ ಕಟ್ಟಡಗಳು, ಬಣ್ಣ ಬಣ್ಣದ ಮಾರುಕಟ್ಟೆಗಳು ಮತ್ತು ಸ್ಥಳೀಯ ಜೀವನ ಶೈಲಿ ಈ ನಗರಕ್ಕೆ ವಿಶಿಷ್ಟವಾದ ಗುರುತನ್ನು ನೀಡಿವೆ. ಸ್ನೇಹಿತರೆ, ಮಡಗಾಸ್ಕರ್ನ ಪೂರ್ವ ಕರಾವಳಿಯಲ್ಲಿರೋ ಇಲೆ ಸ್ಯಾಂಟಿ ಮೇರಿ ಒಂದು ಕಾಲದಲ್ಲಿ ಕಡಲ್ಗಳ್ಳರ ರಹಸ್ಯ ಆಶ್ರಯವಾಗಿತ್ತು. ಇದು ಇಂದು ದೇಶದ ಅತ್ಯಂತ ಸುಂದರ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಸ್ಪಷ್ಟವಾದ ನೀರು, ಹಸಿರು ಕಾಡುಗಳು ಮತ್ತು ನೈಸರ್ಗಿಕ ಕೊಲ್ಲಿಗಳಿಂದ ಕೂಡಿರುವ ಈ ದ್ವೀಪ 17ನೇ ಮತ್ತು 18ನೇ ಶತಮಾನಗಳಲ್ಲಿ ಅನೇಕ ಕಡಲ್ಗಳ್ಳರನ್ನ ಆಕರ್ಷಿಸ್ತಾ ಇತ್ತು. ಇಲ್ಲಿನ ಬೇಡೇಸ್ ಫೋರ್ಬನ್ಸ್ ಪ್ರದೇಶದ ಆಳವಿಲ್ಲದ ನೀರಿನಲ್ಲಿ ಇಂದಿಗೂ ಕೂಡ ಹಳೆಯ ಕಡಲ್ಗಳ್ಳರ ಹಡಗುಗಳ ಅವಶೇಷಗಳನ್ನು ಕಾಣಬಹುದು. ಇಲ್ಲಿ ವಿಶೇಷವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಸಾವಿರಾರು ಹಂಪ್ಯಾಕ್ ತಿಮಿಂಗಲಗಳು ಸಂತಾನೋತ್ಪತ್ತಿಗಾಗಿ ಬರ್ತವೆ. ಇದು ಪ್ರವಾಸಿಗರಿಗೆ ಮರೆಯಲಾಗದ ಅನುಭವವನ್ನು ನೀಡುತ್ತೆ. ಸ್ನೇಹಿತರೆ, ಮಡಗಾಸ್ಕರ್ ಕೇವಲ ಒಂದು ದ್ವೀಪವಲ್ಲ, ಪ್ರಕೃತಿಯು ಲಕ್ಷಾಂತರ ವರ್ಷಗಳಿಂದ ರಹಸ್ಯವಾಗಿ ಸಂರಕ್ಷಿಸಿಕೊಂಡಿರುವ ಒಂದು ಜೀವಂತ ಅದ್ಭುತ. ಇಲ್ಲಿ ಕಾಣುವ ಅಪರೂಪದ ಲೇಮರ್ಗಳಿಂದ ಹಿಡಿದು ಸಾವಿರಾರು ವರ್ಷಗಳಷ್ಟು ಹಳೆಯ ಬಾವೋಬಾಬ್ ಮರಗಳವರೆಗೆ ಪ್ರತಿಯೊಂದು ಜೀವಿಯೂ ಮತ್ತು ಪ್ರತಿಯೊಂದು ಸ್ಥಳವೂ ಕೂಡ ತನ್ನದೇ ಆದ ಕಥೆಯನ್ನು ಹೇಳುತ್ತೆ. ಆದರೆ ಮಡಗಾಸ್ಕರ್ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಪ್ರಕೃತಿ ನಮಗೆ ನೀಡಿರುವ ಸಂಪತ್ತನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮದು. ಯಾಕೆಂದರೆ ಈ ಅಪರೂಪದ ಜೀವಿಗಳು ಮತ್ತು ಅದ್ಭುತ ಪರಿಸರ ವ್ಯವಸ್ಥೆಗಳು ಉಳಿದರೆ ಮಾತ್ರ ಮುಂದಿನ ಪೀಳಿಗೆಗಳು ಈ ಅದ್ಭುತ ಜಗತ್ತನ್ನು ಅನುಭವಿಸ್ತವೆ. ಇದು ಮಡಗಾಸ್ಕರ್ನ ಕಥೆಯಲ್ಲ, ಪ್ರಕೃತಿ, ಸಂಸ್ಕೃತಿ ಮತ್ತು ಮಾನವ ಜೀವನದ ಒಂದು ಅದ್ಭುತ ಸಂಗಮ. ನೀವು ಈ ಪ್ರಯಾಣವನ್ನು ಇಷ್ಟಪಟ್ಟಿದ್ದರೆ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಾ ಸ್ಟೇ ಟ್ಯೂನ್ ಆಗಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಜ್ಞಾತ ಜಗತ್ತಿನ ಕಥೆಯೊಂದಿಗೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.